ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬ ವಿಶೇಷವಾಗಿದೆ. ಏಕೆಂದರೆ ನಾವು ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ವಿಡಿಯೋಗೆ ಹೋಗುವ ಮೊದಲು ಈ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ತಕ್ಷಣ ಚಂದಾದಾರರಾಗಿ, ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ವಿಷಯಕ್ಕೆ ಬರೋಣ. ಮಕರ ರಾಶಿಯವರೇ, ನಿಮ್ಮ ಬಗ್ಗೆ ನಿಮಗೆ ಒಂದು ವಿಷಯ ತಿಳಿದಿದೆಯೇ? ಪ್ರತಿದಿನ 2 ದೇವರುಗಳು ನಿಮ್ಮ ಮನೆಗೆ ಬರುತ್ತಾರೆ. ಆ 2 ದೇವರುಗಳು ಯಾರು? ಅವರು ಪ್ರತಿದಿನ ನಿಮ್ಮ ಮನೆಗೆ ಹೇಗೆ ಬರುತ್ತಾರೆ ಮತ್ತು ಅವರು ಯಾವ ಸಮಯದಲ್ಲಿ ಬರುತ್ತಾರೆ? ಈ ವಿಷಯಗಳು ನಿಮಗೆ ತಿಳಿದಿದ್ದರೆ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮಕರ ರಾಶಿಯವರೇ, ಇಬ್ಬರು ದೇವರುಗಳು ಸಾಮಾನ್ಯ ಜನರಲ್ಲ ಎಂಬುದನ್ನು ನೆನಪಿಡಿ. ಅವರ ಅನುಗ್ರಹದಿಂದ ಸಾಮಾನ್ಯ ವ್ಯಕ್ತಿಯು ಕೋಟ್ಯಾಧಿಪತಿಯಾಗಬಹುದು. ಅವರ ಮೇಲೆ ಕೋಪಗೊಂಡರೆ ಯಾವುದೇ ವ್ಯಕ್ತಿ ತೊಂದರೆಗೆ ಸಿಲುಕುತ್ತಾರೆ. ಈ ದೇವರುಗಳು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಬಯಸುತ್ತಾರೆಯೇ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ತರಲು ಬಯಸುತ್ತಾರೆಯೇ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ 2 ದೇವರುಗಳು ಮಕರ ರಾಶಿಯವರ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಅವರು ಆಟವಾಡುತ್ತಿದ್ದಾರೆ. ನಿಜ ಹೇಳಬೇಕೆಂದರೆ ನಿಮಗೆ ಅವರ ಬೆಂಬಲವಿಲ್ಲದಿದ್ದರೆ ನಿಮ್ಮ ಜೀವನವು ಕಷ್ಟಗಳಿಂದ ತುಂಬಿರುತ್ತದೆ. ಇಂದಿನ ಪ್ರತಿಯೊಂದು ಅಪಾಯ ಮತ್ತು ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಿಸಿದವರು ಅವರೇ. ಈಗಲೂ ಸಹ ಈ ಇಬ್ಬರು ದೇವರುಗಳು ನಿಮ್ಮ ಎಲ್ಲ ದುಃಖಗಳನ್ನು ತೆಗೆದುಹಾಕಿ ನಿಮ್ಮನ್ನು ಸಂತೋಷದಿಂದ ತುಂಬಲು ಸಿದ್ಧರಾಗಿದ್ದಾರೆ. ನಾನು ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದ ಅನೇಕ ಜನರಿದ್ದಾರೆ. ನೀವು ಯಶಸ್ವಿಯಾದಾಗ ಅವರು ಅದನ್ನು ಸಹಿಸುವುದಿಲ್ಲ. ಅದಕ್ಕಾಗಿಯೇ ಅವರು ನಿಮ್ಮ ಮೇಲೆ ವಿವಿಧ ರೀತಿಯಲ್ಲಿ ಪ್ರಯೋಗ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅವರು ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ 2 ದೇವರುಗಳ ಆಶೀರ್ವಾದ ಹೊಂದಿರುವ ಮಕರ ರಾಶಿಯ ವ್ಯಕ್ತಿಯನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ತಲೆಯ ಮೇಲಿನ ಕೂದಲನ್ನು ಸಹ ಯಾರು ಮುಟ್ಟಲು ಸಾಧ್ಯವಿಲ್ಲ. ಮುಂದಿನ 4 ದಿನಗಳು ಮಕರ ರಾಶಿಯವರಿಗೆ ತುಂಬ ಅದೃಷ್ಟದ ದಿನಗಳಾಗಿವೆ. ಈ ದೇವರುಗಳ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪವಾಡ ಸಂಭವಿಸಲಿದೆ. ಆದರೆ ಈ 4 ದಿನಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಏಕೆಂದರೆ ನಿಮ್ಮ ಸುತ್ತಲೂ ನಿಮ್ಮ ಹಿಂದೆ ಇರುವ ಮತ್ತು ನಿಮ್ಮ ಗುಂಡಿಗಳನ್ನು ಅಗೆಯುವ ಶತ್ರುಗಳಿದ್ದಾರೆ. ಅವರು ನೀವು ಮಾಡುವ ಕೆಲಸಗಳನ್ನು ಹಾಳು ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಮತ್ತು ಆ ಶತ್ರು ಯಾರು? ಅವನ ಹೆಸರೇನು? ನಿಮ್ಮ ಶತ್ರು ಯಾರು? ಅವನು ಎಲ್ಲಿದ್ದಾನೆ? ಅವನು ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿದ್ದಾನೆ. ನಿಮಗೆ ಈ ವಿಷಯಗಳ ಬಗ್ಗೆ ತಿಳಿದಿಲ್ಲದಿದ್ದರೆ ಚಿಂತಿಸಬೇಡಿ. ಏಕೆಂದರೆ ಈ ವಿಡಿಯೋದಲ್ಲಿ ನಾವು ಮಕರ ರಾಶಿಯ ಶತ್ರು ಮತ್ತು ಅವನ ಜಾತಕದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ನಾನು ನಿಮಗೆ ವಿಡಿಯೋವನ್ನು ಬಿಟ್ಟು ಬಿಡದೆ ಕೊನೆವರೆಗೂ ವೀಕ್ಷಿಸಲು ಹೇಳುತ್ತಿದ್ದೇನೆ. ಮಕರ ರಾಶಿಯವರೇ, ನಿರ್ದಿಷ್ಟವಾಗಿ ಒಂದು ವಿಷಯದ ಬಗ್ಗೆ ಗಮನ ಕೊಡಿ. ನಿಮ್ಮ ಶತ್ರು ನಿಮ್ಮನ್ನು ಗಮನಿಸುತ್ತಿದ್ದಾನೆ. ಅವನು ನಿಮ್ಮನ್ನು ನೋಯಿಸಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ನೀವು ತುಂಬ ಅದೃಷ್ಟವಂತರು. ಆ ಇಬ್ಬರು ದೇವರುಗಳು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದರಿಂದ ನೀವು ಇಂದು ಹೀಗಿದ್ದೀರಾ. ಅದು ದೇವರುಗಳು ನಿಮ್ಮನ್ನು ರಕ್ಷಿಸಲು ಪ್ರತಿದಿನ ನಿಮ್ಮ ಮನೆಗೆ ಬರುತ್ತಾರೆ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ನೀವು ಯಾವುದೇ ಅಪಾಯವನ್ನು ಎದುರಿಸಿದಾಗಲೆಲ್ಲ, ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಆ ಇಬ್ಬರು ದೇವರುಗಳು ಓಡಿ ಬಂದು ನಿಮ್ಮನ್ನು ರಕ್ಷಿಸುತ್ತಾರೆ. ಆ ದೇವರುಗಳ ಬೆಂಬಲ ನಿಮಗೆ ಇಲ್ಲದಿದ್ದರೆ, ಅವರ ರಕ್ಷಣಾತ್ಮಕ ಗುರಾಣಿ ನಿಮ್ಮ ಸುತ್ತಲೂ ಇಲ್ಲದಿದ್ದರೆ ನಿಮ್ಮ ಜೀವನವು ಈಗಲೇ ಕೊನೆಗೊಳ್ಳುತ್ತಿತ್ತು. ನಿಮ್ಮ ಶತ್ರು ರೂಪಿಸಿದ ಅಪಾಯಕಾರಿ ಮಾಂತ್ರಿಕ ತಂತ್ರಗಳಿಂದಾಗಿ ನೀವು ಈ ಜಗತ್ತಿನಲ್ಲಿ ಇರುತ್ತಿರಲಿಲ್ಲ. ಶತ್ರು ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾನೆ ಮತ್ತು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಅವನಿಗೆ ಸಾಧ್ಯವಿಲ್ಲ. ಅದು ನಿಮ್ಮ ಮೇಲೆ ಆ ದೇವರುಗಳ ಶಕ್ತಿಯಿಂದಾಗಿ ಆಶೀರ್ವಾದ. ಕಳೆದ 4 ವರ್ಷಗಳಿಂದ ನಿಮ್ಮ ಜೀವನವನ್ನು ರಕ್ಷಿಸುತ್ತಿರುವ ಮತ್ತು ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯ ದೊಡ್ಡ ಬದಲಾವಣೆಗಳನ್ನು ತರಲಿರುವ ಆ 2 ದೇವರುಗಳು ಯಾರು? ಮಕರ ರಾಶಿಯವರೇ, ಮುಂದಿನ 4 ದಿನಗಳಲ್ಲಿ ಆ ದೇವರುಗಳು ನಿಮಗೆ ಯಾವ ರೀತಿ ಉಡುಗೊರೆಯನ್ನು ನೀಡಲಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ? ನೀವು ಅನಿರೀಕ್ಷಿತ ವ್ಯಾಪ್ತಿಯಲ್ಲಿ ನಿಮ್ಮ ಜೀವನದಲ್ಲಿ ಅಪಾರ ಸಂತೋಷ ತರುತ್ತೀರಿ. ಅವರು ತರಲು ಪ್ಲಾನ್ ಮಾಡುತ್ತಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ಆ ದೇವರುಗಳ ಕೃಪೆಯಿಂದ ಮುಂದಿನ 4 ದಿನಗಳಲ್ಲಿ ನಿಮಗೆ ದೊಡ್ಡ ಒಳ್ಳೆಯ ಸುದ್ದಿ ಸಿಗಲಿದೆ. ಆ ಸುದ್ದಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೇರವಾಗಿ ಹೇಳುವುದಾದರೆ, ನಿಮ್ಮ ಕೈಯಲ್ಲಿ ಕೋಟ್ಯಾಂತರ ಆಸ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಂತೋಷಕ್ಕೆ ಮಿತಿ ಇಲ್ಲ. ನೀವು ಸಂತೋಷದಿಂದ ಜಿಗಿಯುತ್ತೀರಿ. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಕನಸು ಈ 4 ದಿನಗಳಲ್ಲಿ ನನಸಾಗಲಿದೆ.
ನೀವು ಅದ್ಭುತ ಸಾಧನೆಗಳು ಮತ್ತು ಅಪಾರ ಯಶಸ್ಸನ್ನು ಪಡೆಯಲಿದ್ದೀರಿ. ಆದರೆ ಇಲ್ಲಿ ಒಂದು ದುಃಖಕರ ಸಂಗತಿ ಇದೆ. ಆ ದೇವರುಗಳು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ. ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸುತ್ತಾರೆ ಮತ್ತು ನಿಮಗೆ ಅಂತಹ ಯಶಸ್ಸನ್ನು ನೀಡುತ್ತಾರೆ. ಆದರೆ ನಿಮಗೆ ಅವರ ಬಗ್ಗೆ ತಿಳಿದಿರುವುದಿಲ್ಲ. ಅವರು ಯಾವಾಗಲೂ ನಿಮ್ಮ ಸುತ್ತಲೂ ಇರುತ್ತಾರೆ, ಆದರೆ ನೀವು ಅವರನ್ನು ಗುರುತಿಸುವುದಿಲ್ಲ. ಇದಲ್ಲದೆ ನೀವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಆ ದೇವರುಗಳಿಗೆ ಆ ತಪ್ಪುಗಳು ಇಷ್ಟವಾಗುವುದಿಲ್ಲ. ಮಕರ ರಾಶಿಯವರೇ, ತಡವಾಗುವ ಮೊದಲು ನೀವು ಜಾಗರೂಕರಾಗಬೇಕು. ನೀವು ಮಾಡುತ್ತಿರುವ ತಪ್ಪುಗಳನ್ನು ಸರಿಪಡಿಸದಿದ್ದರೆ ಆ ದೇವರುಗಳು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಇದೆ. ಆ ಶಕ್ತಿಗಳು ನಿಮ್ಮ ಮೇಲೆ ಕೋಪಗೊಂಡ ನಂತರ ನಿಮ್ಮ ಜೀವನವು ಪೂರ್ತಿಯಾಗಿ ತಲೆಕೆಳಕಾಗುತ್ತದೆ. ಆದ್ದರಿಂದ ತಕ್ಷಣ ಬದಲಾಯಿಸಿ, ಇಲ್ಲದಿದ್ದರೆ ಆ ದೇವರುಗಳು ನಿಮ್ಮ ಮನೆಯನ್ನು ಬಿಟ್ಟು ಬೇರೆಯವರ ಮನೆಗೆ ಪ್ರವೇಶಿಸುತ್ತಾರೆ. ಹಾಗೆ ಸಂಭವಿಸಿದರೆ ನಿಮ್ಮ ಶತ್ರು ಆಚರಿಸುತ್ತಾನೆ, ಅವನು ಸಂತೋಷದಿಂದ ಸಿಡಿಯುತ್ತಾನೆ, ಏಕೆಂದರೆ ಆ ದೇವರುಗಳ ಕೋಪದಿಂದ ನಿಮ್ಮ ಮನೆಯನ್ನು ತೊರೆದಾಗ ನಾವು ಹೊರಡುತ್ತೇವೆ. ಆಗ ನಿಮ್ಮ ಶತ್ರು ಮತ್ತೆ ನಿಮ್ಮ ಮೇಲೆ ತನ್ನ ಮಹಿಮೆಯನ್ನು ತೋರಿಸುತ್ತಾನೆ. ಆದ್ದರಿಂದ ನೀವು ಈಗಲೇ ಜಾಗರೂಕರಾಗಿ, ಆ ದೇವರುಗಳು ಮರೆತು ಹೋಗಿಲ್ಲ, ಆದರೆ ವಾಸ್ತವದಲ್ಲಿ ಆ ನಾಗದೇವತೆಗಳು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ. ಅವರು ಯಾವಾಗಲೂ ನಿಮ್ಮೊಂದಿಗೆ ಇರಬೇಕೆಂದರೆ ನೀವು ಈ 2 ತಪ್ಪುಗಳನ್ನು ತಕ್ಷಣ ನಿಲ್ಲಿಸಬೇಕು. ಈಗ ಏನೆಂದು ನೋಡೋಣ. ಮೊದಲನೆಯದಾಗಿ, ನೀವು ಎಲ್ಲಾದರೂ ಹಾವನ್ನು ನೋಡಿದರೆ ಆ ನಾಗದೇವತೆಗಳು ನಿಮ್ಮ ಮೇಲೆ ಕೋಪಗೊಳ್ಳದಂತೆ ಮಾಡಬಾರದು. ಏನು ಎಂಬುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಮೊದಲು ನೀವು ಎಲ್ಲಾದರೂ ಹಾವನ್ನು ನೋಡಿದರೆ ಅದನ್ನು ತಪ್ಪಾಗಿ ಕೊಲ್ಲಬೇಡಿ. ಸಾಧ್ಯವಾದರೆ ಗಮನಿಸಿ, ಅದನ್ನು ಅಲ್ಲಿಂದ ಕಳುಹಿಸಿ ಅಥವಾ ಹೋಗಿ, ಏಕೆಂದರೆ ನೀವು ಹಾವನ್ನು ಕೊಂದರೆ ಆ ನಾಗದೇವತೆಗಳು ನಿಮ್ಮ ಮೇಲೆ ತೀವ್ರ ಕೋಪಗೊಳ್ಳುತ್ತಾರೆ. ಎರಡನೆಯದಾಗಿ, ಆ ನಾಗದೇವತೆಗಳು ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ರಕ್ಷಿಸುತ್ತಿದ್ದಾರೆ, ಆದರೆ ನೀವು ಅವರಿಗೆ ಎಂದಿಗೂ ಹಾಲು ಅರ್ಪಿಸುವುದಿಲ್ಲ. ಈ ತಪ್ಪನ್ನು ಮತ್ತೆ ಮಾಡಬೇಡಿ. ಪ್ರತಿ ತಿಂಗಳ ಹುಣ್ಣಿಮೆಯ ದಿನದಂದು ನಾಗದೇವರ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಹಾಲು ಅರ್ಪಿಸಿ. ಆಗ ಮಾತ್ರ ಅವರ ತಣ್ಣನೆ ನೋಟ ನಿಮ್ಮ ಮೇಲಿರುತ್ತದೆ. ಈಗ ಬಿಂದುವಿಗೆ ಬರೋಣ. ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಬದಲಾವಣೆ ಸಂಭವಿಸಲಿದೆ. ಅದು ಜಗತ್ತನ್ನು ಬೆರಗುಗೊಳಿಸುತ್ತಿದೆ. ಸುಮಾರು 600 ವರ್ಷಗಳ ನಂತರ ಶನಿ ದೇವರು ತನ್ನ ವರ್ತಮಾನವನ್ನು ಪ್ರಾರಂಭಿಸಿದ್ದಾನೆ. ನಿಮ್ಮ ಜೀವನದಲ್ಲಿ ಈಗಲೇ ಅನೇಕ ಕಷ್ಟಗಳಿವೆ. ಈಗ ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ 5 ದೊಡ್ಡ ಬದಲಾವಣೆಗಳು ಬರಲಿದೆ. ಇವುಗಳನ್ನು ನೋಡಿ ನೀವು ಆಘಾತಗೊಳ್ಳದಿರಿ. ಪ್ರತಿದಿನವೂ ನಿಮಗೆ ಯುದ್ಧದಂತೆ ಅನಿಸುತ್ತದೆ. ಅಲ್ಲದೆ ಹೊಸ ಸಮಸ್ಯೆಗಳು ಉದ್ಭವಿಸಿದಾಗ ದೇವರು ಕೂಗನ್ನು ಕೇಳುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಅವರು ನನ್ನನ್ನು ಪರೀಕ್ಷಿಸಲು ಇದೆಲ್ಲ ಮಾಡುತ್ತಿದ್ದಾನೆ. ಭವಿಷ್ಯ ನೀವು ವರ್ಷಗಳಿಂದ ಹೋರಾಡುತ್ತಿರುವ ಸಮಸ್ಯೆ ದೂರವಾಗುತ್ತಿಲ್ಲ. ಇದಲ್ಲದೆ ನೀವು ಹೆಚ್ಚು ಅಗತ್ಯವಿದ್ದಾಗ ಜನರು ನಿಮಗೆ ದ್ರೋಹ ಮಾಡುತ್ತಿದ್ದಾರೆ. ಜೀವದಂತೆ ಪ್ರೀತಿಸಿದವರು ನಿಮಗೆ ಹೃದಯಕ್ಕೆ ದ್ರೋಹ ಬಗೆದಿದ್ದಾರೆ. ಮುರಿದು ಹೋಗಿದೆ, ನೀವು ನಂಬಿದವರು ನಿಮಗೆ ದ್ರೋಹ ಬಗೆದಿದ್ದಾರೆ. ಆದರೆ ಮಕರ ರಾಶಿಯವರೇ, ನಿಮ್ಮ ನಿರೀಕ್ಷೆಗಳು ಕೊನೆಗೊಳಿಸುವ ಸಮಯ ಬಂದಿದೆ. ಒಳ್ಳೆಯ ಸುದ್ದಿ ಏನೆಂದರೆ ನಿಮ್ಮ ಎಲ್ಲ ತೊಂದರೆಗಳು ಮುಗಿದಿದೆ ಮತ್ತು ನಿಮ್ಮ ದುಃಖಗಳು ಮತ್ತು ತೊಂದರೆಗಳಿಗೆ ಶಾಶ್ವತವಾಗಿ ವಿದಾಯ ಹೇಳುವ ಸಮಯ ಬಂದಿದೆ. ಈ 5 ಬದಲಾವಣೆಗಳು ನಿಮ್ಮ ಜೀವನವನ್ನು ಅನಿರೀಕ್ಷಿತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ನೀವು ಯಾವುದಕ್ಕೆ ಅರ್ಹರಾಗಿದ್ದೀರಿ ಮತ್ತು ವರ್ಷಗಳಿಂದ ಶ್ರಮಿಸಿದ್ದೀರಿ, ಅದು ಈಗ ನಿಮಗೆ ಸಿಗುತ್ತದೆ. ನಿಮ್ಮ ಸುತ್ತಲಿನವರು ಬೆಳೆಯುತ್ತಿರುವುದನ್ನು ನೋಡಿ ನೀವು ದುಃಖಿತರಾಗಿದ್ದೀರಿ. ಅವರು ನಿಮ್ಮ ತೊಂದರೆಗಳನ್ನು ನೋಡಿ ನಕ್ಕಿದರು, ಆದರೆ ಈಗ ಅವರ ಸಂತೋಷವನ್ನು ನೋಡಿ ಅಸೂಯೆ ಪಡುವ ದಿನಗಳು ಬಂದಿದೆ. ಈಗ ನೀವು ಏನೇ ಮಾಡಿದರೂ ಯಶಸ್ಸು ನಿಮಗೆ ಬರುತ್ತದೆ. ನೀವು ಯಾವುದಕ್ಕೆ ಕೈ ಹಾಕುತ್ತೀರೋ ಅದು ನಿಮಗೆ ಬರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಬದಲಾವಣೆಗಳು ನಿಮ್ಮ ಜೀವನವನ್ನು ಬಹುತೇಕ ತಲೆಕೆಳಕಾಗುತ್ತದೆ. ಆದರೆ ಮಕರ ರಾಶಿಯವರೇ, ಒಂದು ವಿಷಯ ನೆನಪಿಡಿ. ನೀವು ಕಷ್ಟದಲ್ಲಿದ್ದಾಗ ನಿಮ್ಮೊಂದಿಗೆ ಇರಲಿಲ್ಲ. ನೀವು ಚೆನ್ನಾಗಿದ್ದೀರಿ, ಈಗ ನಿಮ್ಮ ಬಳಿಗೆ ಬರಲು ಬಿಡಬೇಡಿ. ನಿಮ್ಮ ಕಷ್ಟಗಳು ನಿಮ್ಮನ್ನು ಬೆಂಬಲಿಸಲು ದೃಢ ನಿರ್ಧಾರ ಹೊಂದಿರುವವರಿಗೆ ಆದ್ಯತೆ ಕೊಡಿ. ಯಾವುದೇ ತಪ್ಪು ಕೆಲಸಗಳನ್ನು ಮಾಡಬೇಡಿ ಅಥವಾ ತಪ್ಪು ಮಾಡಬೇಡಿ. ನೀವು ತಪ್ಪು ಮಾಡಿದರೆ ನೀವು ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ನೆನಪಿಡಿ, ರಕ್ತ ಹಂಚಲು ಬಂದ ಪ್ರತಿಯೊಬ್ಬರೂ ನಿಮ್ಮ ಮೊಮ್ಮಕ್ಕಳು ಎಂದು ಭಾವಿಸಬೇಡಿ. ಪ್ರೀತಿ, ವಿಶ್ವಾಸ ಮತ್ತು ಗೌರವ ಇರುವಲ್ಲಿ ನೀವು ನಿಜವಾದ ಬಂಧಗಳು. ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಕೈ ಹಿಡಿದವರು ನಿಮ್ಮ ನಿಜವಾದ ಬಂಧುಗಳು. ಯಾರಾದರೂ ತೊಂದರೆಯಲ್ಲಿದ್ದಾಗ ಅವರೊಂದಿಗೆ ಇರಿ. ಮುಂಬರುವ ಅವಧಿಯಲ್ಲಿ ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರಲಿದ್ದಾರೆ ಎಂದು ನೀವು ಕೇಳಿದಾಗ ನಿಮ್ಮ ಹೃದಯವು ವೇಗವಾಗಿ ಬಡಿಯಲು ಪ್ರಾರಂಭಿಸುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಆದೇಶ ನಿಜಕ್ಕೂ ಬಂದಿದೆ. ಅವರ ಆಶೀರ್ವಾದಗಳು ಈಗ ನಿಮ್ಮ ಮೇಲೆ ಸುರಿಯುತ್ತಿದೆ. ನೀವು ಶನಿದೇವರು ಸುರಿಸುವ ಪ್ರತಿಯೊಂದು ಕಣ್ಣೀರನ್ನು ಲೆಕ್ಕ ಹಾಕಲು ಸಿದ್ಧ. ನಿಮ್ಮ ಕಷ್ಟಗಳಿಗೆ ಕಾರಣರಾದವರಿಗೆ ಶನಿದೇವರು ಸ್ವತಃ ಬುದ್ಧಿವಂತಿಕೆಯನ್ನು ನೀಡುತ್ತಾನೆ. ಆದಾಗ್ಯೂ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾಯಿಸುವ ಕೆಲವು ಘಟನೆಗಳು ಸಂಭವಿಸಲಿವೆ. ಅದಕ್ಕಾಗಿಯೇ ನೀವು ಪ್ರತಿ ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕು. ನಾನು ಮೊದಲೇ ಹೇಳಿದಂತೆ, ಒಂದೆಡೆ ನಿಮ್ಮ ಪಾಪಗಳು ಎಣಿಸಲಾಗುತ್ತಿದೆ, ಅಂದರೆ ಜಾಗರೂಕರಾಗಿರಿ. ಏಕೆಂದರೆ ನೀವು ಹಿಂದೆ ಮಾಡಿದ ತಪ್ಪುಗಳಿಂದಾಗಿ ಕೆಲವು ಬಿಕ್ಕಟ್ಟುಗಳು ಬರಬಹುದು. ಮತ್ತೊಂದೆಡೆ ಅದ್ಭುತವಾದ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಲಿದೆ. ನೀವು ಕ್ಯಾಂಡಿ ಪೆಟ್ಟಿಗೆಗಳನ್ನು ನೀವೇ ವಿತರಿಸುವಷ್ಟು ಸಂತೋಷ. ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಮಾತಾಡೋಣ.
ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಕೆಲಸ ಮಾಡಿ. ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಓಂ ಜೈ ಶನಿದೇವ ಎಂದು ಭಕ್ತಿಯಿಂದ ಬರೆಯಿರಿ. ಇದನ್ನು ಪೂರ್ಣ ಹೃದಯದಿಂದ ಮಾಡುವವರಿಗೆ ಶನಿದೇವನ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ. ನಾವು ಮಕರ ರಾಶಿಯವರು ಆಗಾಗ್ಗೆ ಭಾವುಕರಾಗುತ್ತಾರೆ ಮತ್ತು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ನಿಮ್ಮ ಹಿಂದಿನದನ್ನು ಹಿಂತಿರುಗಿ ನೋಡಿ. ಅನಗತ್ಯ ವಿಷಯಗಳಿಗೆ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ, ಅನಗತ್ಯವಾಗಿ ನೀವು ಎಷ್ಟು ಕಳೆದುಕೊಂಡಿದ್ದೀರಿ. ನೀವು ನಂಬಿದ ಜನರು ನಿಮಗೆ ದ್ರೋಹ ಬಗೆದರು. ಇಷ್ಟೆಲ್ಲ ಆದ ನಂತರವೂ ನೀವು ಇನ್ನೂ ಬದಲಾಗುತ್ತಿಲ್ಲವೆಂದು ತೋರುತ್ತದೆ. ನೀವು ಇನ್ನೂ ಅದೇ ಭಾವನಾತ್ಮಕ ಭಾವನೆಗಳೊಂದಿಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಭವಿಷ್ಯದಲ್ಲಿ ನೀವು ಬಳಲದಂತೆ ಶಾಂತವಾಗಿ ಯೋಚಿಸಿ ಮತ್ತು ಇಂದಿನಿಂದಲೇ ವರ್ತಿಸಿ. ಭಾವನೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ತಪ್ಪಾಗಿರುತ್ತವೆ. ಆದ್ದರಿಂದ ಶಾಂತವಾಗಿ ಮತ್ತು ಬುದ್ಧಿವಂತರಾಗಿರಿ. ನೀವು ಯಾರಿಗಾದರೂ ಹಣವನ್ನು ನೀಡುವಾಗ ವಿಶೇಷವಾಗಿ ಜಾಗರೂಕರಾಗಿರಿ. ಅವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಅಥವಾ ಹತ್ತಿರದವರಾಗಿದ್ದರೂ ನೀವು ನೀಡಿದ ಹಣವು ಹಿಂತಿರುಗುತ್ತದೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಈ ಕಾರಣದಿಂದಾಗಿ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಏನೇ ಮಾಡಿದರೂ ಅದನ್ನು ನಿಮ್ಮ ಸ್ವಂತ ಶಕ್ತಿಯ ಆಧಾರದ ಮೇಲೆ ಮಾಡಿ. ಬೇರೆಯವರ ಹೊರೆ ಬಿಟ್ಟು ಕೊಡಬೇಡಿ, ಏಕೆಂದರೆ ನಿಮಗೆ ಬರುವ ಅವಕಾಶಗಳು ಬಹಳ ಅಮೂಲ್ಯ. ನೀವು ಇತರರನ್ನು ನಂಬಿದರೆ ಆ ಸುವರ್ಣ ಅವಕಾಶವು ನಿಮ್ಮಿಂದ ಕೈಜಾರಿ ಹೋಗಬಹುದು. ಈಗ ಗ್ರಹಗಳ ಚಲನೆಗಳು, ವಿಶೇಷವಾಗಿ ಶನಿ ಮತ್ತು ರಾಹು ನಿಮ್ಮ ಪರವಾಗಿವೆ. ಅದಕ್ಕಾಗಿಯೇ ಯಾರಾದರೂ ಬಂದು ಏನಾದರೂ ಮಾಡುತ್ತಾರೆಂದು ಕುಳಿತುಕೊಳ್ಳಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತ ಸುಂದರಗೊಳಿಸಿ. ಕೆಲವೊಮ್ಮೆ ಜೀವನದಲ್ಲಿ ನೀವು ಒಬ್ಬಂಟಿಯಾಗಿ ನಡೆಯಬೇಕಾಗುತ್ತದೆ. ನೀವು ಮುಂದೆ ಒಂದು ದಿಟ್ಟ ಹೆಜ್ಜೆ ಇಟ್ಟರೆ ಆ ದಾರಿ ಅಲ್ಲೇ ಇರುತ್ತದೆ. ಆದರೆ ನೀವು ಭಯದಿಂದ ಅಲ್ಲಿ ಕುಳಿತರೆ ನೀವು ಅಲ್ಲೇ ಇರುತ್ತೀರಿ. ಅದಕ್ಕಾಗಿ ಎದ್ದು ಕಷ್ಟಪಟ್ಟು ಕೆಲಸ ಮಾಡಿ. ನಿಮಗಾಗಿ ಹೊಸ ದಾರಿಯನ್ನು ಕಂಡುಕೊಳ್ಳಿ. ಈ ಸಮಯ ನಿಮಗೆ ತುಂಬ ಲಾಭದಾಯಕವಾಗಲಿದೆ. ಅದು ಉದ್ಯೋಗದಲ್ಲಾಗಿರಬಹುದು ಅಥವಾ ವ್ಯವಹಾರದಲ್ಲಾಗಿರಬಹುದು. ನೀವು ಎಲ್ಲೆಡೆ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವಿರಿ. ನೀವು ಏನಾದರೂ ದೊಡ್ಡದನ್ನು ಸಾಧಿಸ ಬಯಸಿದರೆ ಇದು ಸರಿಯಾದ ಸಮಯ. ನೆನಪಿಡಿ, ನೀವು ಈಗ ಮಾಡಬೇಕಾಗಿರುವುದು ನಿಮಗಾಗಿ ಹೋರಾಡುವುದು. ಗ್ರಹಗಳ ಚಲನೆಯನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ, ವಿಶೇಷವಾಗಿ ಯಾವುದೇ ಹಣಕಾಸಿನ ವಿಷಯಗಳಲ್ಲಿ, ಅವುಗಳನ್ನು ನೀವೇ ನೋಡಿಕೊಳ್ಳಬೇಕು. ಈ ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ಕೊನೆಯಲ್ಲಿ ನಿಮ್ಮ ಆಸ್ತಿ ಮತ್ತು ಆಸ್ತಿನ ವಿವರಗಳನ್ನು ರಹಸ್ಯವಾಗಿಡುವುದು ಉತ್ತಮ. ಇಲ್ಲದಿದ್ದರೆ ನೀವು ಮೋಸ ಹೋಗುವ ಅಪಾಯವಿದೆ. ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಮಾಯವಾದರೆ ಇನ್ನೊಂದು ವಿಷಯ ನಿಮ್ಮನ್ನು ಕಾಡುತ್ತಿದೆ. ಆದರೆ ಈಗ ಆ ಕಷ್ಟದ ಅವಧಿ ಮುಗಿದಿದೆ. ಶೀಘ್ರದಲ್ಲೇ ನೀವು ಆ ಸಮಸ್ಯೆಗಳಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯಲಿದ್ದೀರಿ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ನೀವು ಇಂದು ವೀಕ್ಷಿಸುತ್ತಿರುವ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಪಡೆಯಲಿದೆ. ನೀವು ತುಂಬ ಎಚ್ಚರದಿಂದ ಹೆಜ್ಜೆಯನ್ನು ಹಿಡಿ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಒಳ್ಳೆ ಫಲಗಳನ್ನು ಅನುಭವಿಸುತ್ತೀರಾ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಜೈ ಶನಿದೇವ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ.